ಇದು 524 ಕಾಲಘಟ್ಟದಲ್ಲಿ ಕರ್ನಾಟಕ ರಾಜ್ಯದ ಬೀದರ ಜಿಲ್ಲೆ ಮನಹಳ್ಳಿ ಗ್ರಾಮದಲ್ಲಿ ನಡೆದ ನಿಜ ಘಟನೆ. ಪುರುಷ ಶಿವಪ್ಪ, ಪತ್ನಿ ಕೊಂಡಮ್ಮ. ಈ ದಂಪತಿಗೆ 4 ಮಕ್ಕಳು ಇದ್ದರು. 1 ನರಸಪ್ಪ, ಭೀಮಪ್ಪ, 3 ಸಾಮಾಯು, ಚಂದ್ರಪ್ಪ. 1 ನರಸಪ್ಪ ಅವರು ವಿವಾಹವಾಗಿಲ್ಲ. ತಮ್ಮ ಸಂಪೂರ್ಣ ಜೀವನವನ್ನು ದೇವರಾದ ಯೇಸು ಕ್ರಿಸ್ತನಿಗೆ ಅರ್ಪಿಸಿದರು. ಸಾಮಾಯು ಅವರು ಇತರ ಹಳ್ಳಿಗೆ ವಿವಾಹವಾಗಿ ಹೋದರು. ತಮಗೆ ಯಾವುದೇ ಆಸ್ತಿಯ ಆಸೆ ಇರಲಿಲ್ಲ. ವಿವಾಹ ಸಮಯದಲ್ಲಿ ಶಿವಪ್ಪ ಅವರು ಹಣ ಹಾಗೂ ಕೆಲವು ಆಸ್ತಿಗಳನ್ನು ನೀಡಿ ಕಳುಹಿಸಿದರು. 3 ಭೀಮಪ್ಪ ಶಿಕ್ಷಣ 7ನೇ ತರಗತಿ ತನಕ. ಅವರು ಬಹುಶಕ್ತಿಶಾಲಿಯಾದ ಮನಸ್ಸಿನವರು. ತಂದೆ ಶಿವಪ್ಪನಿಗೆ ಕೃಷಿ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದರು. ಹೆಸರು ಹಾರ್ಸೆಸ್, ಕೌಸ್, ಗೋಟ್ಸ್ ಎಲ್ಲ ನೋಡಿಕೊಳ್ಳುತ್ತಿದ್ದರು. ಭೀಮಪ್ಪ ವಿವಾಹವಾದವರು ನೆಲಮ್ಮ. ಭೀಮಪ್ಪ ಮತ್ತು ನೆಲಮ್ಮ ಅವರಿಗೆ 4 ಮಕ್ಕಳಿದ್ದರು. ಎ ಜಯಮುನಿ, ಮನೋಹರ್. ಎ ಮನೋಹರ್ ಯಾವ ಮೇಲಾಕಡೆ, ಬುಜ್ಜಿ ಆವ ಬುಜ್ಜಿ. ಎ ಮನೋಹರ್ ಶ್ರಮಿಕರು, ಶಾಂತ ಸ್ವಭಾವದವರು, ಯಾರೊಂದಿಗೆ ಜಗಳವಿಲ್ಲ. ಮನೋಹರ್ ಮತ್ತು ಕಲಾವತಿ ಅವರಿಗೆ 6 ಮಕ್ಕಳು. ಸ್ಯಾನ್ಸನ್, ವಿಲ್ಸನ್ 3 ಮಕ್ಕಳು. ಮೇರಿ 4, ಮಾರ್ತಾ 5, ಸುಸ್ತಿನಾ 6, ಶಿಲ್ಪಾ ಅವರು ವಿವಾಹವಾದ ಮೇಲೆ ತಂದೆ ಮನೋಹರನಿಂದ ಎಲ್ಲಾ ಹಣವನ್ನು ತೆಗೆದುಕೊಂಡ್ರು. 4 ಚಂದ್ರಪ್ಪ ಅವರು ಮದ್ಯಪಾನಿ, ಸಂಪೂರ್ಣ ಹಳ್ಳಿಯೊಂದಿಗೆ ಜಗಳ ಮಾಡುತ್ತಿದ್ದರು. ಚಂದ್ರಪ್ಪ ಮತ್ತು ಮಾಳಮ್ಮ ಅವರಿಗೆ 4 ಮಕ್ಕಳು. 1 ರೋಜಮ್ಮ, ಇಂತಿ 3 ಮಕ್ಕಳು. 3 ಜಯಮುನಿ ವಿವಾಹವಾದ ಮೇಲೆ ತಂದೆ ಆನಂದ ಮಮಡುಗಿ ಅವರನ್ನು ವಿವಾಹವಾಗಿದರು. ಮರಣ ಹೊಂದಿದ ಕುಟುಂಬದ ಮುಖ್ಯ ಸದಸ್ಯರು ಶಿವಪ್ಪ, ಕೊಂಡಮ್ಮ, ನರಸಪ್ಪ, ಚಂದ್ರಪ್ಪ, ಸಾಮಾಯು, ಭೀಮಪ್ಪ. ಈ ಎಲ್ಲ ಸದಸ್ಯರು ಈಗ ಜೀವಿತರಲ್ಲ. ಕತೆ ಮುಂದುವರಿಕೆ. ಮನೋಹರ್ ಮಾಳಮ್ಮನ ಮನೆಗೆ ಬಂದು ಕೇಳುತ್ತಾರೆ, ನನ್ನ ತಂದೆಯ ಮನೆ ಮತ್ತು ಆಸ್ತಿಯನ್ನ ಕೊಡಿ. ನಾನು ಸಾಯುವ ಮೊದಲು ನಿನಗೆ ಎಲ್ಲವನ್ನೂ ಕೊಡುತ್ತೇನೆ. ಆ ಸುದ್ದಿಯು ಹೊರಗೆ ಹೋದ ತಕ್ಷಣ ಜಯಮುನಿ ಒಂದು ಯೋಜನೆ ರೂಪಿಸುತ್ತಾಳೆ. ಮಾಳಮ್ಮ ಎಲ್ಲ ಆಸ್ತಿಯನ್ನೂ ಮನೋಹರ್ಗೆ ಕೊಡುವುದಾದರೆ ನಾನು ಏನು ಮಾಡಬೇಕು ಎಂದು. ಜಯಮುನಿ ಮಾಳಮ್ಮನ ಬಳಿ ಹೋಗಿ, ನಾನು ಕೆಲವು ದಿನ ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳುತ್ತಾಳೆ. ಅವನಿಗೆ ತೀವ್ರ ಜ್ವರವಿದ್ದು ವಯಸ್ಸು ಸುಮಾರು 57 ವರ್ಷ. ಜಯಮುನಿ ತನ್ನ ಗಂಡನನ್ನು ಕೂಡ ಮಾಳಮ್ಮನ ಮನೆಯೊಳಗೆ ಕರೆದುಕೊಂಡು ಬರುತ್ತಾಳೆ. ಇದು ಸಂಪೂರ್ಣ ಆಸ್ತಿ ಕಬಳಿಸಲು ಮಾಡುತ್ತಿರುವ ಚುರುಕು. ಅದಾಗಲೇ ಮಾಳಮ್ಮನ 2ನೇ ಮಗಳು ರೋಜಮ್ಮ ತಾಯಿಯನ್ನ ನೋಡಲು ಬಂದುಕೊಳ್ಳುತ್ತಾಳೆ. ಆಕೆಗೂ ಆಸ್ತಿಯ ಬಗ್ಗೆ ಆಸೆ ಹುಟ್ಟುತ್ತದೆ. ಜಯಮುನಿ ಆಸ್ತಿಯನ್ನ ಕೇಳುತ್ತಿದ್ದಾಳೆ, ನಾನೂ ಕೇಳಬಹುದು ಎಂಬಂತೆ. ಅವಳು ತಮ್ಮ 2 ಮಕ್ಕಳೊಂದಿಗೆ ಮನೆಗೆ ಬರುತ್ತಾಳೆ ಮತ್ತು ತಾಯಿಯೊಂದಿಗೆ ಉಳಿಯಲು ಆರಂಭಿಸುತ್ತಾಳೆ. ಅಂತೆಯೇ 3ನೇ ಮಗಳು ದುರಪತಿ ಕೂಡ ತಾಯಿನ ಭೇಟಿಯಾಗಲು ಬರುತ್ತಾಳೆ. ಆಕೆ ಕೂಡ ಯೋಚಿಸುತ್ತಾಳೆ, ಈ 2 ಆಸ್ತಿಗಾಗಿ ಬರುವುದಾದ್ರೆ ನಾನೇಕೆ ಬಾರದದು. ಈ 3 ಜನ ಮಹಿಳೆಯರು ಮಾಳಮ್ಮನ ಮನೆಯಲ್ಲಿ ತಾವಾಗಿ ಮನೆ ಮಾಡಿಕೊಳ್ಳುತ್ತಾರೆ. ಆದ್ರೆ ವಾಸ್ತವವಾಗಿ ಈ ಮನೆ ಮಾಳಮ್ಮನದೇ ಅಲ್ಲ, ಅದು ಶಿವಪ್ಪನ ಆಸ್ತಿ. ಮನೋಹರ್ ಮತ್ತೆ ಬಂದು ಕೇಳುತ್ತಾರೆ, ಇದು ನನ್ನ ತಂದೆಯ ಆಸ್ತಿ, ನನ್ನ ಪಾಲದನ್ನು ಕೊಡಿ. ಆಗ ಜಯಮುನಿ, ರೋಜಮ್ಮ, ದುರಪತಿ ಹೇಳಿದರು, ನೀನು ಯಾರು, ನಮಗೆ ನಿನ್ನ ಪರಿಚಯವಿಲ್ಲ. ಅಷ್ಟರಲ್ಲಿ ಮನೋಹರ್ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾನೆ. ನನ್ನ ಮನೆಯಲ್ಲೇ ಏನೆಲ್ಲ ನಡೆಯುತ್ತಿದೆ ಎಂಬುದು ಈಗ ಗೊತ್ತಾಗಿದೆ. ಮರಣ ಹೊಂದಿದ ಕುಟುಂಬದ ಮುಖ್ಯ ಸದಸ್ಯರು ಶಿವಪ್ಪ, ಕೊಂಡಮ್ಮ, ನರಸಪ್ಪ, ಚಂದ್ರಪ್ಪ, ಸಾಮಾಯು, ಭೀಮಪ್ಪ. ಈ ಎಲ್ಲ ಸದಸ್ಯರು ಈಗ ಜೀವಿತರಲ್ಲ. ಕತೆ ಮುಂದುವರಿಕೆ. ಮನೋಹರ್ ಮಾಳಮ್ಮನ ಮನೆಗೆ ಬಂದು ಕೇಳುತ್ತಾರೆ, ನನ್ನ ತಂದೆಯ ಮನೆ ಮತ್ತು ಆಸ್ತಿಯನ್ನ ಕೊಡಿ. ನಾನು ಸಾಯುವ ಮೊದಲು ನಿನಗೆ ಎಲ್ಲವನ್ನೂ ಕೊಡುತ್ತೇನೆ. ಆ ಸುದ್ದಿಯು ಹೊರಗೆ ಹೋದ ತಕ್ಷಣ ಜಯಮುನಿ ಒಂದು ಯೋಜನೆ ರೂಪಿಸುತ್ತಾಳೆ. ಮಾಳಮ್ಮ ಎಲ್ಲ ಆಸ್ತಿಯನ್ನೂ ಮನೋಹರ್ಗೆ ಕೊಡುವುದಾದರೆ ನಾನು ಏನು ಮಾಡಬೇಕು ಎಂದು. ಜಯಮುನಿ ಮಾಳಮ್ಮನ ಬಳಿ ಹೋಗಿ, ನಾನು ಕೆಲವು ದಿನ ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳುತ್ತಾಳೆ. ಅವನಿಗೆ ತೀವ್ರ ಜ್ವರವಿದ್ದು ವಯಸ್ಸು ಸುಮಾರು 57 ವರ್ಷ. ಜಯಮುನಿ ತನ್ನ ಗಂಡನನ್ನು ಕೂಡ ಮಾಳಮ್ಮನ ಮನೆಯೊಳಗೆ ಕರೆದುಕೊಂಡು ಬರುತ್ತಾಳೆ. ಇದು ಸಂಪೂರ್ಣ ಆಸ್ತಿ ಕಬಳಿಸಲು ಮಾಡುತ್ತಿರುವ ಚುರುಕು. ಅದಾಗಲೇ ಮಾಳಮ್ಮನ 2ನೇ ಮಗಳು ರೋಜಮ್ಮ ತಾಯಿಯನ್ನ ನೋಡಲು ಬಂದುಕೊಳ್ಳುತ್ತಾಳೆ. ಆಕೆಗೂ ಆಸ್ತಿಯ ಬಗ್ಗೆ ಆಸೆ ಹುಟ್ಟುತ್ತದೆ. ಜಯಮುನಿ ಆಸ್ತಿಯನ್ನ ಕೇಳುತ್ತಿದ್ದಾಳೆ, ನಾನೂ ಕೇಳಬಹುದು ಎಂಬಂತೆ. ಅವಳು ತಮ್ಮ 2 ಮಕ್ಕಳೊಂದಿಗೆ ಮನೆಗೆ ಬರುತ್ತಾಳೆ ಮತ್ತು ತಾಯಿಯೊಂದಿಗೆ ಉಳಿಯಲು ಆರಂಭಿಸುತ್ತಾಳೆ.